CCB ಪೊಲೀಸರು ಈಗಾಗಲೇ ಒಂದು ಖತರ್ನಾಕ್ ಗ್ಯಾಂಗನ್ನು ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಮೊಬೈಲ್ ಸ್ನ್ಯಾಚ್ ಮಾಡ್ತಾ ಇದ್ದಂತಹ ಆರೋಪಿಗಳನ್ನ ಕೂಡ ಈಗಾಗಲೇ 6ಕ್ಕೂ ಹೆಚ್ಚು ಜನರನ್ನು ಈಗ ಬಂಧಿಸಿದ್ದಾರೆ. ಅಂದರೆ ಒಂದು ರೀತಿ ಸ್ಪೆಷಾಲಿಟಿ ಕೂಡ ಈ ಒಂದು ಪ್ರಕರಣಗಳಲ್ಲಿ ಕೂಡ ಈಗಾಗಲೇ ಗೊತ್ತಾಗಿದೆ. ಈಗ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ 400ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಈಗಾಗಲೇ CCB ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ಒನ್ ಆಫ್ ದ ಮೋಡಸನ್ನು ಇಲ್ಲಿ ಬಳಸ್ತಾ ಇದ್ರು ಅಂತ ಹೇಳಿ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಈಗ ಉದಾಹರಣೆಗೆ KR ಮಾರ್ಕೆಟ್ ಆಗಿರ್ಬೋದು, ಜೊತೆಗೆ ಈಗ ಬೇರೆ ಬೇರೆ ಬಸ್ಸಸ್ ಆಗಿರ್ಬೋದು, ರಶಲ್ಲಿರುವಂಥ ಬಸ್ಸಸ್ ಆಗಿರ್ಬೋದು, ಇಂತಹ ಕಡೆ ಖತರ್ನಾಕ್ ಕಳ್ಳರು ಒಂದು 3-4 ಜನ ಬಸ್ಸನ್ನು ಹತ್ತುತ್ತಾ ಇದ್ರು. ಆನಂತರ ಮೊಬೈಲ್ನ ಒಬ್ಬ ಇಲ್ಲ ಇಬ್ಬರು ಸ್ನ್ಯಾಚ್ ಮಾಡ್ತಾಯಿದ್ರು. ಸ್ನ್ಯಾಚ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಅಲ್ಯೂಮಿನಿಯಂ ಫಾಯಿಲ್ ಅನ್ನೋ ಒಂದು ಕವರನ್ನು ಕೂಡ ಇವರು ಯೂಸ್ ಮಾಡ್ತಾಯಿದ್ರು. ಈ ಒಂದು ಕವರ್ ಏನು ಸಿಂಪಲ್ ಆಗಿರುವಂಥ ಕವರ್ ಅಂತಂದರೆ, ಈಗ ಇದರಲ್ಲಿ ನಾನೇನಾದರೂ ಮೊಬೈಲನ್ನು ಕವರ್ ಮಾಡಿ ಇಟ್ಟಿದ್ದೆ ಆದಲ್ಲಿ ಆನಂತರ ಆ ಒಂದು ಫೋನ್ ಯಾವುದೇ ಕಾಲ್ಸ್ ಆಗಿರ್ಬೋದು ಅದು ಬರೋದಿಲ್ಲ. ಸೊ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಕಳ್ತನ ಮಾಡ್ತಿದ್ರು ಅಂತ ಹೇಳಿ ಗೊತ್ತಾಗಿದೆ. ಅಂದರೆ ಈಗಾಗಲೇ ಈ ಒಂದು ಫೋನನ್ನು ಕೂಡ ಇದರಲ್ಲಿ ಮಡಚಿ ಇಟ್ಟಿರ್ತೀನಿ. ಮಡಚಿಟ್ಟಂಥ ಸಂದರ್ಭದಲ್ಲಿ ಇದಕ್ಕೆ ಕರೆ ಮಾಡಿದ್ರೆ ಅಲ್ಲಿ ಕರೆ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಯ್ಯೋ ನನ್ನ ಮೊಬೈಲ್ ಯಾರೋ ಎತ್ಕೊಂಡು ಇಲ್ಲಿಂದ ಹೋಗಿದ್ದಾರೆ ಅಂತ ಹೇಳಿ ಕೂಡ ಅವರು ಅಂದಾಜಿಸ್ತಾ ಇದ್ರು. ಅಂದಾಜಿಸಿದಂಥ ಸಂದರ್ಭದಲ್ಲಿ ಅಯ್ಯೋ ನನ್ನ ಫೋನ್ ಇಲ್ಲ ಬಿಡು ಈಗ ಅಂತೇಳಿ ಸುಮ್ಮನಾಗ್ತಾ ಇದ್ರು. ಸೊ ಹಾಗಾಗಿ ಆ ಒಂದು ವಿಚಾರಕ್ಕೆ ಈಗ ಆ ಒಂದು ಸಂದರ್ಭದಲ್ಲಿ ಫೋನ್ಸ್ ಹೋಗೋದಿಲ್ಲ ಈ ರೀತಿಯಾಗಿ ಕವರ್ ಮಾಡಿ ಇಟ್ಟರೆ. ಆ ಕವರ್ ಮಾಡಿ ಇಟ್ಟಂಥ ಸಂದರ್ಭದಲ್ಲಿ ಫೋನ್ ಕಳೆದೋಗ್ಬಿಟ್ಟಿದೆ, ಯಾರು ಎತ್ಕೊಂಡು ಹೋಗಿದ್ದಾರೆ, ದೂರ ಹೋಗಿದ್ದಾರೆ ಅಂತಲೂ ಕೂಡ ಅಂದಾಜಿಸ್ತಾ ಇದ್ರು. ಆ ನಂತರ ಅಲ್ಲಿಂದನೂ ಕೂಡ ಯಾರು ಕಳ್ಕೊಂಡಿರ್ತಾರೋ ಅವರು ಕೂಡ ಅಲ್ಲಿಂದ ಹೋಗ್ತಾ ಇದ್ರು. ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡಿದ್ದಂಥ ಗ್ಯಾಂಗ್ ಏನಿದೆ ಅವರು ಕೂಡ ಈ ರೀತಿಯಾಗಿ ಫೋನ್ಸ್ಗಳನ್ನ ತಗೊಂಡು ಮತ್ತೆ ಕದ್ದು ಹೋಗ್ತಾ ಇದ್ರು ಅಂತ ಹೇಳಿ ಕೂಡ ಈಗಾಗಲೇ ಗೊತ್ತಾಗ್ತಿರುವಂಥದ್ದು.